ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಈ ರೀತಿ ಸಿಂಪಲ್ ರಂಗೋಲಿ ಹಾಕಿದ್ದೀನಿ. ಮತ್ತು ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಕ್ಕಿ ರೊಟ್ಟಿ ಜೊತೆ ಬದನೆಕಾಯಿ ಎಣ್ಗಾಯಿ ತುಂಬ ಚೆನ್ನಾಗಾಗತ್ತೆ. ನಾನು ಬೆಂಡೆ ಫ್ರೈ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿನ ತೊಳ್ಕೊಂಡಿದ್ದೀನಿ, ಇನ್ನು ಹೆಚ್ಕೋಬೇಕು. ಬೆಂಡೆಕಾಯಿನ ತೊಳೆದ ತಕ್ಷಣ ಹೆಚ್ಚೋಕ್ಕೆ ಹೋಗಬೇಡಿ, ಲೋಳೆ ಅಂಶ ಬರುತ್ತೆ. ಅದಕ್ಕಾಗಿ ಅದು ಸ್ವಲ್ಪ ಡ್ರೈ ಆದಮೇಲೆ ಚೆನ್ನಾಗಿ ಹೆಚ್ಕೊಳ್ಳಿ. ಇದು ಬೆಂಡೆ ಫ್ರೈ ಆಗಿದ್ದರಿಂದ ನಾನು ಸ್ವಲ್ಪ ದೊಡ್ಡಕ್ಕೆ ಹೆಚ್ಚ್ತಾ ಇದ್ದೀನಿ. ನೋಡಿ, ಈ ರೀತಿ ಹೆಚ್ಕೊಂಡಾದ್ಮೇಲೆ ಅದನ್ನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಬೇಕಾಗತ್ತೆ. ಈಗ ಹೆಚ್ಚಿದ್ದೆಲ್ಲ ಮುಗೀತು, ಇನ್ನು ಫ್ರೈ ಮಾಡೋಣ. ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನ ಯೂಸ್ ಮಾಡಿ. ನೋಡಿ, ಕೊಬ್ಬರಿ ಎಣ್ಣೆ 2 ಚಮಚ ಬೇಕಾಗತ್ತೆ. ಇದು ಬೆಂಡೆ ಫ್ರೈ ಅಲ್ವಾ, ಅದಕ್ಕಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ನಾವು ಹೆಚ್ಕೊಂಡಿರೋ ಬೆಂಡೆಕಾಯಿ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ಳೋಣ. ಈಗ ಬೆಂಡೆಕಾಯಿ ಹಾಕಿದ್ದೆಲ್ಲ ಆಯಿತು. ಈಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಬೇಕಾಗತ್ತೆ. ಉಪ್ಪನ್ನ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆ ಅಕ್ಕಿ ರೊಟ್ಟಿ ಕೂಡ ಮಾಡ್ತಾಯಿದ್ದೀನಿ. ಬೆಂಡೆ ಫ್ರೈ ಮತ್ತು ಅಕ್ಕಿ ರೊಟ್ಟಿ ಎರಡು ಒಟ್ಟಿಗೆ ಆಗ್ತಾಯಿದೆ. ಈಗ ಬೆಂಡೆ ಫ್ರೈ ಸ್ವಲ್ಪ ಫ್ರೈ ಆಗ್ತಾಯಿದೆ, ಹಾಗೆ ಇದಕ್ಕೆ ವಾಟೆ ಪುಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ವಾಟೆ ಪುಡಿ ಬದಲು ನಿಂಬೆ ಹುಳಿ ಕೂಡ ಹಿಂಡ್ಕೋಬೋದು, ಅಥವಾ ಮ್ಯಾಂಗೋ ಪೌಡರ್ ಅಂತ ಇರುತ್ತಲ್ಲ ಅದನ್ನು ಕೂಡ ಬಳಸ್ಬೋದು. ಹುಳಿ ಹಾಕಿದ ಮೇಲೆ ಅದು ಲೋಳೆ ಅಂಶ ಎಲ್ಲ ಹೋಗುತ್ತೆ. ಈಗ ನಾನು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಯಿತು. ಇನ್ನು ಅಕ್ಕಿ ರೊಟ್ಟಿ ಜೊತೆ ಇದನ್ನು ತಿನ್ನೋದೆ. ಈಗ ನಾನು ಅಕ್ಕಿ ರೊಟ್ಟಿನ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಬೆಂಡೆ ಫ್ರೈ ಕೂಡ ಹಾಕ್ತೀನಿ. ಹಾಗೆ ನಾನು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಪುಡಿ ಮಾಡಿದ್ದೆ, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಚಟ್ನಿ ಪುಡಿಗೆ ಮೊಸರು ಸಕ್ಕರೆ ಹಾಕ್ಕೊಂಡು ತಿನ್ನೋದು ಅಂದರೆ ನನಗೆ ತುಂಬ ಇಷ್ಟ. ನಿಮಗೆ ಯಾವ ರೀತಿ ಚಟ್ನಿ ಪುಡಿ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಲ್ಲ ಪ್ಲೇಟಿಗೆ ಬಡಿಸ್ಕೊಂಡಾಯಿತು, ಇನ್ನೇನಿದ್ರು ತಿನ್ನೋದು. ಇವತ್ತಿನ ತಿಂಡಿ ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಬೆಂಡೆ ಫ್ರೈ ಆಗಿತ್ತು. ಇನ್ನೇನು ತಿಂಡಿ ಕೆಲಸ ಎಲ್ಲ ಆಯಿತು. ಆಮೇಲೆ ಇಂಪಾರ್ಟೆಂಟ್ ಕೆಲಸ ಪಾತ್ರೆ ತೊಳೆಯೋದಿರತ್ತೆ ಅಲ್ವಾ, ಈಗ ಪಾತ್ರೆ ತೊಳೆಯೋದು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಬೆಳಿಗ್ಗೆ ಈ ರೀತಿಯಾಗಿತ್ತು. ಮತ್ತು ಮಧ್ಯಾಹ್ನ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ನೈಟು ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ಮತ್ತು ನನ್ನ ಹಸ್ಬೆಂಡ್ ವಾಕ್ ಹೋಗ್ತಾಯಿದ್ದೀವಿ. ನೋಡಿ, ಊಟ ಆದಮೇಲೆ ಒಂದು ವಾಕ್ ಹೋಗೋದ್ರಿಂದ ಮೈಂಡು ಫ್ರೆಶ್ ಆಗುತ್ತೆ, ಹಾಗೆ ನಿದ್ದೆ ಕೂಡ ಚೆನ್ನಾಗಿ ಬರುತ್ತೆ. ನಾವು ವಾಕೆಲ್ಲ ಮುಗಿಸ್ಕೊಂಡು ಪದ್ಮ ಮತ್ತು ಪತ್ಲುನ ಮೀಟ್ ಆಗ್ತೀವಿ. ನೋಡಿ, ನಮ್ಮ ಹಸ್ಬೆಂಡ್ ಮತ್ತು ನಾನು ಈಗ ವಾಕ್ ಮುಗಿಸಿ ಆಯಿತು. ಇನ್ನೇನು ಮನೆಗೆ ಹೋಗಬೇಕು. ನೋಡಿ, ಪದ್ಮ ಮತ್ತು ಪತ್ಲು ಇಲ್ಲೇ ಕೂತಿದ್ದಾರೆ. ಅವ್ರನ್ನ ನಾವು ಡೈಲಿ ಮೀಟ್ ಮಾಡಿಕೊಂಡೇ ಮನೆಗೆ ಹೋಗ್ತೀವಿ. ಇವರಿಬ್ಬರು ಸ್ಟೋರಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ನೋಡಿ, ಇವಳೇ ನಮ್ಮ ಪದ್ಮ ಸುಂದರಿ. ಇವಳಿಗಂತೂ ನಮ್ಮ ಮೇಲೆ ತುಂಬ ಪ್ರೀತಿ. ಹಾಗೆ ನಮಗೂ ಅಷ್ಟೇ. ಇಲ್ಲಿ ನೋಡಿ, ನಮ್ಮ ಹೀರೋ ಪತ್ಲು ಕೂತಿದ್ದಾನೆ. ನಾವು ಇವ್ರನ್ನ ಮುದ್ದು ಮಾಡಿ ಈಗ ಮನೆಗೆ ಹೊರಟ್ವಿ. ಎಲ್ರಿಗೂ ಗುಡ್ ನೈಟ್.